ಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಿಸಿಕೊಂಡು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಆರುಗೆರೆ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬುರನ್ ಸಾಬ್ ಶೇಖ್ ಇವರು ತೆಗೆದುಕೊಂಡಂಥ ಜಾಗ ಸಣ್ಣದಾಗಿದ್ದರೂ ಕೂಡ ಖರೀದಿ ಜಾಸ್ತಿ ಐತಿ. ಜೊತೆಗೆ ಕೊಟ್ಟವರ ಬಸಪ್ಪ ಲಾಳಿ ಇವರಿಂದ ಖರೀದಿ ಜಾಸ್ತಿ ಆಗೈತಿ. ಮತ್ತು ಪುರಸಭೆಯಲ್ಲಿ ಎಲ್ಲ ಈಗಾಗಲೇ ದಾಖಲೆಗಳ ಅದಾವ. ದಾಖಲೆಗಳ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪೂರೈಸಿದ್ದಾರೆ, ಇನ್ನೂ ಪೂರೈಸಿದ್ರು ನಾವು ವಿಚಾರಗಳನ್ನ ಮಾಡಿದ್ವಿ. ಒಟ್ಟಿನಲ್ಲಿ ಅಲ್ಪಸಂಖ್ಯಾತರಾದಂಥ ಜನಾಂಗಕ್ಕೆ ಇನ್ನುಳಿದ ಜನಾಂಗ ಯಾರಾದರೂ ತುಳಿಯಾಕೆ ಬಂದ್ರೆ ಇದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಶ್ರೀಕಾಂತ್ ತಳವಾರ್ ನಾನು ಇವತ್ತಿನ ದಿವಸ ಇಲ್ಲಿ ಕರೆ ಕೊಡೋಕೆ ಬಂದಿದ್ದೇನೆ. ಒಟ್ಟಿನಲ್ಲಿ ನಮ್ಮ ಮೈನಾರಿಟಿ ಯಾರಿಗೆ ತೊಂದರೆ ಕೊಟ್ಟದ್ದಾದರೆ ನಾವು ಜಾತ್ಯತೀತವಾದಂಥ ಹೋರಾಟ ಮೊದಲಿಂದ ಮಾಡ್ತಾ ಇದ್ದೀವಿ. ಆದ್ರೆ ಇದು ಸಣ್ಣ ವ್ಯಾಪಾರಸ್ಥರಿಗೆ ಈ ಥರ ತೊಂದರೆ ಕೊಟ್ಟಿದ್ದಾದರೆ ಚಕಮಕಿ ಸರಿಯಾಗಿ ಎಲ್ಲ ಅದಾವೆ. ನಾವು ಸುಮ್ಮನೆ ಬಿಡೋದಿಲ್ಲ. ಉಗ್ರವಾದ ಹೋರಾಟ ಇಲ್ಲಿ ಆರಿಗೆರೆಯಲ್ಲಿ ಪ್ರಾರಂಭ ಮಾಡಿಕೊಂಡು ತಾಲೂಕಾ ಮಟ್ಟದಲ್ಲಿ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತಾ ರಾಜ್ಯ ಮಟ್ಟದಲ್ಲಿ ಇದನ್ನು ಒಯ್ಯುವಂಥ ಪರಿಸ್ಥಿತಿ ಬರಬಾರ್ದು ಅಂತ ಈ ಮೂಲಕ ಪುರಸಭೆ ಚೀಫ್ ಆಫೀಸರ್ಗೆ ನಾನು ಮನವಿ ಮಾಡ್ಕೋತೇನೆ. ಯಾಕಂದರೆ ಇಲ್ಲೇ ಇತ್ಯರ್ಥ ಮಾಡಿದ್ರೆ ಭಾಳ ಸಂತೋಷ ಐತಿ. ಯಾಕಂದ್ರೆ ಖರೀದಿ ಜಾಸ್ತಿ ಶ್ರೇಷ್ಠ. ಯಾವಾಗೂ ಖರೀದಿ ಜಾಸ್ತಿ ಇಲ್ಲ ಐತಿ ನೋಡ್ರಿ, ಖರೀದಿ ಜಾಸ್ತಿ ಐತಿ, ಇದು ಶ್ರೇಷ್ಠ. ಖರೀದಿ ಜಾಸ್ತಿ ಏನಾದರೂ ಅವರು ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಿದ್ರೆ ನಾವು ಬಿಟ್ಟು ಬಿಡ್ತಿದ್ದೀವಿ. ಅದು ಚಾಲೆಂಜ್ ಇಲ್ಲ, ಅವ್ರದ್ದೇನು ಖರೀದಿಕ್ಕಾಗೋದು ಇಲ್ಲ ಅಂತ ನನಗೆ ಅನಿಸ್ತೈತಿ. ನಾನು ಭಾವಿಸ್ಕೊಂಡಿದ್ದೀನಿ. ಇವರು ಮೊದಲಿಂದ ಕೂಡ ಲೈಸೆನ್ಸ್ ತೊಗೊಂಡು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ. ಅವರು ಸಣ್ಣ ವ್ಯಾಪಾರಸ್ಥರಿದ್ದರೂ ಕೂಡ ಅವ್ರು ಖರೀದಿ ತೊಗೊಂಡ್ರೆ ಅವ್ರ ಜಾಗಕ್ಕೆ ಯಾವುದೇ ಥರ ತೊಂದರೆ ಕೊಡಬಾರ್ದು, ಕಬ್ಜಾ ತೊಂದರೆ ಕೊಡಬಾರ್ದು. ಒಟ್ಟಿನಲ್ಲಿ ಏನಾದರೂ ಇನ್ನು ನಾವು ಹೇಳ್ಬೇಕಂತಂದ್ರೆ ಮನವಿ ಮಾಡ್ಕೋಬೇಕಂದ್ರೆ ಒಟ್ಟಿನಲ್ಲಿ ಈ ಜಾಗಕ್ಕೆ ಏನಾದರೂ ತೊಂದರೆ ಕೊಟ್ಟದ್ದಾದರೆ ಅವ್ರಿಗೆ ನಾವು ಸುಮ್ಮನೆ ಬಿಡೋದಿಲ್ಲ. ಅವ್ರ ಹೆಸರು ಇಲ್ಲಿ ನಮೂದು ಮಾಡೋದು ಬೇಡ. ಯಾಕಂದರೆ ಇಲ್ಲಿ ನಮ್ಮ ಹತ್ರ ಏನು ಬಂದಿಲ್ಲ, ಬರೋದು ಇಲ್ಲ. ಬಂದಾಗ ಮಾತ್ರ ನಾವಂತೂ ಬಿಡಂಗಿಲ್ಲ ಅನ್ನೋದು ನಾವು ಎಚ್ಚರಿಕೆ ಕೊಡ್ತಾವೆ. ಮನವಿ ಅಷ್ಟೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವ್ರ ಜಾಗದಾಗ ಅವ್ರಿಗೆ ಹಾಕ್ಬಿಡ್ರಿ, ನಿಮ್ಮ ಜಾಗ ಏನಾದರೂ ನೀವು ಇಟ್ಕೊಳ್ರಿ, ಚಕಮಕಿ ಪ್ರಕಾರ ಹೇಳ್ರಿ ಅಂತ ಮತ್ತೊಮ್ಮೆ ಮನವಿ ಮಾಡ್ಕೊತಾ ನಾನು ಈಗಾಗಲೇ ಅಧ್ಯಕ್ಷರು ಕೆಲವರು ಮಾಧ್ಯಮದವರೆಲ್ಲ ಕೊಡ್ತೀರಿ. ಧನ್ಯವಾದ ತಮ್ಮೆಲ್ಲರಿಗೂ. ಇದು ಒಟ್ಟ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಬಂದಿರ್ತೀವಿ. ನಮ್ಮ ಸಂಘಟನೆ ಹೇಳಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಹಿಡ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಆ ಹೋರಾಟಕ್ಕೆ ನಮಗೆ ತೊಂದರೆ ಕೊಡಬೇಡ್ರಿ ಮತ್ತು ನಾವು ಹೋರಾಟ ಮಾಡೋ ಪರಿಸ್ಥಿತಿ ತರಬೇಡ್ರಿ. ಒಟ್ಟಿನಾಗ ಈ ಜಾಗ ಅವ್ರು ಖರೀದಿ ಜಾಸ್ತಿ ಐತಿ. ಅದ್ರ ಪ್ರಕಾರ ರೆಕಾರ್ಡ್ಸ್ ಆಫ್ ರೈಟ್ ಆಗೈತಿ. ಉತ್ತಾರ ಪ್ರಕಾರ ಇಟ್ಕೊಂಡು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಭಾವಚಿತ್ರ ಇಟ್ಕೊಂಡು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಅವ್ರಿಗೆ ಜಯ ಸಿಗಲಿ ಅಂತ ಮತ್ತೊಮ್ಮೆ ನಾನು ಮನವಿ ಮಾಡ್ಕೋತಾ ಅವ್ರಿಗೆ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತೀನಿ. ಒಂದು ವೇಳೆ ತೊಂದರೆ ಕೊಟ್ಟಾಗ ನಾನು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಪ್ರಾರಂಭ ಮಾಡ್ತೀನಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ಪುರಸಭೆ ಚೀಫ್ ಆಫೀಸರ್ಗೆ ಮತ್ತೊಮ್ಮೆ ಮನವಿ ಮಾಡ್ಕೋತೇನೆ. ಪೊಲೀಸ್ ಇಲಾಖೆ ಇಲ್ಲಿ ಶಾಂತ ಐತಿ. ಪೊಲೀಸ್ ಇಲಾಖೆ ಕೂಡ ಯಾವುದೇ ಕ್ರಮ ಕೈಗೊಳ್ಳಬಾರ್ದು. ವಿಚಾರಣೆ ಮಾಡಿರಿ, ಪೇಪರ್ಸ್ ತೊಗೋರಿ, ಪೇಪರ್ಗೆ ಹೋಗ್ಬೇಕು ಚೆಕ್ ಮಾಡಿರಿ. ಯಾರ್ದು ಮೂಲ ಜಾಗ ಐತಿ, ಮೂಲ ಜಾಗದವ್ರು ಯಾರು ಕೊಟ್ಟಲ್ಲ, ಹಳೆ ಅನ್ನೋರು ಕೊಟ್ಟಿದ್ದಾರೆ, ತೊಗೊಂಡವ್ರು ಅದಾರ, ಇದನ್ನು ತೊಗೊಂಡು ಪರಿಶೀಲನೆ ಮಾಡಿರಿ. ಮತ್ತೊಮ್ಮೆ ಪೊಲೀಸ್ ಇಲಾಖೆಗೆ ಕೂಡ ನಾನು ಮನವಿ ಮಾಡ್ಕೋತೇನೆ. ಯಾಕಂದ್ರೆ ಪೊಲೀಸ್ ಇಲಾಖೆ ಕೂಡಲೇ ಸ್ಪಂದಿಸ್ತೈತಿ. ಇಲಾಖೆ ಇಲ್ಲೇ ಇದ್ದರೂ ಕೂಡ ಚೀಫ್ ಆಫೀಸರ್ ಲೇಟ್ ಆದರೂ ಪೊಲೀಸ್ ಇಲಾಖೆ ಬರ್ತೈತಿ. ಅವ್ರಿಗೂ ಕೂಡ ಮನವಿ ಮಾಡ್ತಾರೆ. ಪೊಲೀಸ್ ಇಲಾಖೆಗೆ ಇನ್ನೊಂದು ಅಧಿಕಾರ ಐತಿ. ಅವರ ಖರೀದಿ ದಸ್ತು ಪ್ರಕಾರ ಅವ್ರ ಜಾಗ ಅವ್ರದ್ದು ಐತಿ ಅನ್ನೋಂಥ ಒಂದು ರಿಪೋರ್ಟ್ ಮಾಡೋಕ್ಕೆ ಅಧಿಕಾರ ಅವ್ರಿಗೆ ಐತಿ. ಯಾರಿಗೆ CPI ಇರ್ಬೋದು, PSI ಇರ್ಬೋದು, DSP ಇರ್ಬೋದು, SP ಇರ್ಬೋದು. ಅವ್ರ ಖರೀದಿ ದಸ್ತು ಐತಿ. ಆ ಪ್ರಕಾರ ಅವ್ರು ಕಬ್ಜಾ ಇಟ್ಟದಾಗದಾರ. ಅದನ್ನು ನಮಗೆ ಬರೆಯೋಕೆ ಅಧಿಕಾರ ಐತೆ ಅಂತ ಅವ್ರು ಚೀಫ್ ಆಫೀಸರ್ ಬರೀಲಿ ಅಂತ ನಾನು ಮನವಿ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಅಹಿತಕರ ಘಟನೆ ಆಗಬಾರ್ದು, ತೊಂದರೆ ಆಗಬಾರ್ದು, ಸಾರ್ವಜನಿಕರ ಭಂಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಪೊಲೀಸ್ ಇಲಾಖೆ ಕೂಡ ಇದನ್ನು ಭಾಳ ಮನವಿ ಮಾಡ್ಕೋತೀನಿ. ಅದನ್ನು ಬರೆಯೋಕೆ ಅಧಿಕಾರ ಐತಿ, ಬರೀಬೇಕು. ಅವರ ದಾಖಲಾತಿ ಪರಿಶೀಲನೆ ಮಾಡಿ ಬರೀಲಿ ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ಕೋತಾ ಎಲ್ಲರೂ ಕೂಡಿದಂಥ ಮಾನ್ಯರಿಗೆ, ಮಾಧ್ಯಮದವರಿಗೆ ಮತ್ತೊಮ್ಮೆ ಧನ್ಯವಾದನ ಹೇಳ್ತಾ ನಾನು ಒಂದೆರಡು ಮಾತು. ಶ್ರೀಕಾಂತ್ ತಳವಾರ, ದಲಿತ ಸಂಘರ್ಷ ಜಿಲ್ಲಾ ಸಂಚಾಲಕರು, ಬೆಳಗಾವಿ. ಧನ್ಯವಾದಗಳು ಮಾಧ್ಯಮದವರಿಗೆ ಮತ್ತೊಮ್ಮೆ.